ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ನಿನ್ನೆ ರಾತ್ರಿ ವಸ್ತಿ ಬಂದಿದ್ರು ನೋಡಪ್ಪ, ಅವ್ರನ್ನಿಷ್ಟು ಅಲ್ಲೇ ನಿಂದ್ರಿ ಅಲ್ಲೇ ನಿಂದ್ರಿ. ನಂದ ನಾಳಿಗೆ ಹೋಗೈತಿಪ್ಪ. ನಿಮ್ಮನ್ನ ನೀವು ನಾಶ ಆಗಕ್ಕೆ ಕಾರಣ ಮಾಟ ಮಾಡಿ ನಿಮ್ಮನ್ನ ನಾಶ ಮಾಡ್ಯಾರ ಅಂತೇಳಿ ಆ ಪ್ರಕಾರ ಅವರು ಮನೆಗೆ ಬಂದೋಬಸ್ತು ಮಾಡಿಸ್ಕೊಂಡ್ರ. ಈಗ ಆಜು ಕೊಡ್ತಾನ, ಯಾವ ತರ ತೋರಿಸಿ ಆ ತರ ಹೇಳಿ ಬಂದಾರ ಆ ತರ ಕರೆಕ್ಟ್ ಮಾಡ್ಕೊಂಡ ಅವ್ರಿಗೆ ಯಾವುದರ ಒಂದು ದಾರಿ ಕಾಯ್ಕೊಂಡ್ ಮಾಡಕ್ಕ ನಾ ತೋರಿಸ್ತೇನೆ. ಆ ಕಾಯ್ಕೊಂಡ್ ಮಾಡ್ಕೊಂಡು ಹೋಗೋಣ. ಅದ್ರಾಗ ನಾನು ನುಡ್ದಂತೆ ಹಂಗ ನುಡ್ದೀನಿ, ಆ ತರ ನಾ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಮತ್ತೆ ತಿಳಿದು ದಾರಿ ತಪ್ಪು ನಡೆದ ಅದಕ್ಕೆ ಹೊಣೆಗಾರ ನಾ ಅಲ್ಲಪ್ಪ. ತಿಳ್ಕೊಡ್ರಿ. ಈಗ ನಾನು ಹೇಳಿನಿ, ಗದ್ಗಿ ಮ್ಯಾಗ ಅದನ್ನು ಹೇಳ್ಯಾನ, ಆದ್ರೂ ಇಸ್ಬಟ್ ಆಡಕ್ ಹೋಗಿದ್ನಿಲ್ಲ. ಯಾರಿಗೆ ಕೇಳೋಗ್ಯಪ್ಪ? ಇಸ್ಬಟ್ ಆಡು ಇಂದ ನಿನ್ನ ಉದ್ಧಾರ ಮಾಡ್ತೀನಿ ಹೇಳಿದ್ರು ಹೋಗು. ಈಗ ಮತ್ತೆ ಇಲ್ಲಿ ಗದ್ಗಿ ಮ್ಯಾಗ ನಾ ಹೇಳ್ಬಾರ್ದು. ನಿಮ್ ಪ್ರಶ್ನೆ ಯಾಕೆ ಹೇಳಕತ್ತಿ? ಮತ್ತೆ ಮಾಡಿ ಹೋಗಿ. ಆದ್ರೂ ಕೂಡ ನೀವು ಓದಂತ ಎಷ್ಟು ಗಂಟು ಓದಿದ್ದೆ ಮಗನ, ಅದನ್ನ ಪಾದ ಅಂತ ಹೊಳ್ಳಿಸುವಂದ್ ನಿನ್ನ ಮನಿ ಎಲ್ಲಿಕಂದ್ರೆ ನಿನ್ನ ಅವತ್ತ ಮನ್ಯಾಗ ಇರುದ್ ಬಂದಿದ್ದಿಲ್ಲ. ನಿನ್ಗ ಕರೆಯವ್ ಸುಳ್ಳ ಆ ತರ ಮಾಡಂಗಿಲ್ಲ. ಯಾವ್ದು ಮಾಡ್ತೀನಿ ನಾ ಏನ್ ಹೇಳಿನಿ, ನನ್ನ ವಾಕ್ಯದಂತೆ ನನ್ನ ಹೇಳಿದ ದಾರಿ ಒಳಗ ನಡೆದ್ರ ನಿಮ್ಮನ್ನ ಪಂಚಾಮೃತ ಉಣಿಸ್ಲಿಕ್ಕಂದ್ರ ನನ್ನ ಹೆಸರು ಕರಿಬೇಕು.
ಮತ್ತೆ ನೀವು ಹಳಮಳ ಎತ್ತರದಿಂದ ಮಾಡಿಕೊಡಿ. ಮತ್ತೆ ಹೆಂಗ ನಡಿತೈತಿ ನನ್ನ ಬುದ್ಧಿ ನಂಗೆ ನಡ್ಕೊಡಿ. ಸ್ವಲ್ಪ ಕೊಡಪ್ಪ. ಬಾಳೆಲ್ಲ ತೂಸ ನನ್ನ ಶಿವಕದನ ಆ ಮಾಡೋದ್ರೊಳಗ ಆ ಶಿವ ಬಿಟ್ಟನ. ಹೌದೇನೇನ ಮಾತಾಡ್ರಿ ಮಾತಾಡ್ರಿ ಹಳದ್ ಬಿಡ್ರಿ ಹೊಳ್ಳಿ ಈಗ ಈ ನಿನ್ನೆ ನನ್ನ ಸನ್ನಿಧಿಗೆ ಇವ ಬರ್ಲಿಕ್ಕಪ್ಪ ಅಂದ್ರ 3 ದಿವಸ ಇವನ್ನ ಮಾಡ್ಕೊಂಡು ಹೆಂತೆ ನಿಗಿದು ಹೋಗುವಂಗ ಮಾಡ್ತಾಳ. ತಿಳ್ಕೊಡ್ರಿ ಹಳಬಾಡ್ರಿ ಮಾತಾಡ್ರಿ ಅದೇಪ್ಪ ಇಲ್ಲಿ ನನ್ನ ಸ್ಥಾನಕ್ಕೆ ಬಂದಗಳಕ್ಕ ಇವಾಗ ಅಡ್ಡಾಡಕ್ ಬರ್ಲಿಲ್ಲ. ಆಧಾರ ಹಚ್ಚುವ ಅಂದಿಂದ ಬಿದಿ ಸರಳ ಮಾಡೀನಿ. ಅವು ಹೇಳಪ್ಪ ಜಮಾಶಿ ನನ್ನ ದರ್ಗ ಹತ್ತಾನೆ. ಒಂದು ಆಶೀರ್ವಾದ ಕಾಯಿ ಉಳಿಯನ್ನು 21 ಜವಾರಿ ಹಣ್ಣು ನನ್ನ ಗದಿಗೆ ಆಗಿಟ್ಟು ಅದನ್ನು ಕೂಡ ಹೂವು ಮಾಡಿಸ್ಕೊಂಡು ಹೋಗು. ದಿವಸ ಒಂದು 2 ಭಾಗ ಮಾಡಿ ನಿತ್ಯ ಮ್ಯಾಗ ಇಟ್ಕೊಂಡು 2 ಭಾಗ ಮಾಡಿ ಹಿಂದೊಂದು ಮುಂದೊಂದು ಓಡಿಸ್ಕೊಂಡು ಚುಕ್ಕೊಂದು ತಿಕ್ಕೊಂಡು ಸೊಟ್ಟಿ ಹೋಗಿ ಮುಂಜಾನೆ ಜಳಕ ಮಾಡಿ 21 ಮಾಡ್ಬೇಕ್ರಿ. ಅಮಾಸೆ ಹತ್ಬೇಕ್ರಿ ಬೆಳಿಗ್ಗೆ. ಬರೀ 21 ಜವಾರಿ ಹಣ್ಣಿನಿಂದ ನನ್ನ ಬೂದಿಲಿಂದ ನಿನ್ನ ಎಲ್ಲ ತಕ್ಕೊಂತೀನಿ. ಹಳ್ಳಿ ನಿನ್ನ ಹೆಂಡತಿ ಮಾಡುವಂತ ಕಾರ್ಬಾರ ನನ್ನ ಕಾಯಿ ಓದ್ ಕಟ್ಟ ನಿನ್ನ ಮನೆಯಾಗ ಕುಂತು ಆಕಿನ ಯಾವ ತರ ನಾ ಆಟ ಆಡಿಸ್ತೀನಿ ಅನ್ನೋದು ನೋಡ್ಕೊಂತ ಹೋಗು. ಸ್ವಲ್ಪ ಮಗಳಿಗೆ ಹೇಳ್ಪ ದಿವ್ಸಕ್ಕೆ ಬರಬೇಡ ಅಂತ ಅಳಿಯ ಹೇಳ್ಯಾನ, ವಾರ್ನಿಂಗ್ ಮಾಡ್ಯಾನ. ಇಲ್ಲೇ ನಾನು ಸ್ಥಾನದಾಗ ಆಗೈತಿ. ಈಕಿನ್ನ ನಾನು ಪ್ರಸಾದ್ ಚೀಟಿ ಇಟ್ಕೊಂಡು ಹೋಗ ಬಿಟ್ರ ಈಕಿಗೆ ಒಂದು ಶಬ್ದ ಬರ್ತದಪ್ಪ, ಬಿಡಬೇಡನ್ನ ಅದಕ್ಕೆ ನಾ ಇರ್ತೇನೆ. ಒಂದು ಪ್ರಸಾದ್ ಚೀಟಿ ತಗೊಂಡು ಹೋಗಿ ಲೋಬಾನ್ ಹಾಕಿ ಬಾ. ಪ್ರಸಾದ್ ಕೊಡ. ಪ್ರಸಾದ್ ಚೀಟಿ ಮಾತ್ರ ನಿಮ್ ಕಡೆ ಇರ್ಬೇಕ್ರಿ. ಆ ಹಿಂದ್ಲಿ ಹೆಣ್ಮಗಳು ಒಂದು ಹೇಳಿನಿ, ಅಮಾಸಿ 10 ಆಶೀರ್ವಾದ ಕಾಯಿ ಹೋಯಿ ಆಮ್ಯಾಗ ನಿಮಗ್ ದಾರಿ ತೋರಿಸ್ತೀನಿ ಅಂತ ಹೇಳಿ ಒಂದು ಕೂಡ ಕೊಡ್ರಿ ಮನೆ ಕೂಡ್ರಿ ಅಲ್ಲೇ ಕುಂದ್ರಿ. ಯಾವ ಹುಡುಗನ ತಂದೆ ಇಲ್ಲಿ ಮುಂದಕ್ಕೆ ಬಾರ್ಪ ನೀನು. ನಿಮ್ಮ ಕುಟುಂಬ ನಿನ್ನ ಮಗಂದು ಸುದ್ದ ನಿನ್ನೆ ಯಾವಾಗ ಏನು ಬಂದೋಬಸ್ತ್ ಆಗಿ ಸುಚಾಪ್ ಆಗೈತಿ, ನಿನಗ ಪ್ರಕೃತಿಗೆ ಜಡ್ ಆಗೈತಿ, ಏನ್ ಅದನ್ನು ಸುದ್ದ ಮಾಡ್ಬೇಕು. ಎರಡು ಶುದ್ಧ ಆಗ್ಬೇಕು ಅಂದ್ರ ನಿಮಗ ಎಲ್ಲಾ ತರದಿಂದ ಸುತ್ತಾಪ್ ಆಗುವಂಗ ಮಾಡ್ಸ್ಯಾರ. ಅದಕ್ಕೆ ರಿಪೀಟ್ ಪರಿಹಾರ ಆಗುವಂಗ ಮಾಡಿಸ್ಕೋಬೇಕು. ಈ ಅಜ್ಜನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗುದು ನೀಗತ್ತಂದ್ರ
ನಿಗತ್ತಂಡ ಹೊಕ್ಕಿ ನಂದು ಕಟ್ ತಪ್ಸಿದ್ರೆ ನಿಮಗ ಲುಕ್ಷನ್ ಐತಿ, ನಿಮಗ್ ಕಟ್ ಐತಿ. ವಿಚಾರ ಮಾಡ್ರಿ. ಎಂದು ಕರ್ಕೊಂಡ್ರಿ, ಕರ್ಕೊಂಡು ಹೋಗ್ರಿ, ಮಾಡಿಸ್ಬೋರಿ. ಅದನ್ನ ಮಾಡಿಸ್ಕೊಂಡಿಂದ ಮೊದಲು ನಿಮ್ಮ ಮಗ್ಗ ಹೆಣ್ಣು ನೋಡಿ ಲಗ್ನ ಮಾಡ್ಬೇಕು. 5 ಅಮಾಸಿ ತಪ್ಪದ ನನ್ನ ದರಗ ಹತ್ಬೇಕು. ನಿಮ್ಮ ಅಂಗಡಿಗೆ ಬಂತು, ನಿಮ್ಮ ಮನೆಗೆ ಬಂತು, ಆಸ್ತಿ ಇದ್ರೆ ಆಸ್ತಿಗೆ ಬಂತು, ನನ್ನ ಆಶೀರ್ವಾದ ಕಾಯುವುದು. ನಾನು ಬೂದಿ ನಂಬಿ ನಡ್ಕೋ ಸತ್ಕೊಡು. ಯಾವ ಕರ್ಕೊಂಡು ಹೋಗ್ತದೆ ನೋಡ್ರಿ ಆಮೇಲೆ ಕೊಡ್ರಿ. ಅವಾಗಿಂದ ದುಡ್ಡು ಕೊಟ್ಟಾನ 30,000 30 ಲಕ್ಷ ದುಡ್ಡು. ಅವಾಗ ಕೊಡ್ತೀನಿ ನಂದ ಊರು ಬಿಟ್ಟ. ಹೌದ್ರಾ? ಹೌದಾ? ಬರ್ತೈತೆ ಅಂತ ಹೇಳಿದ್ರು ನನ್ನ ಹೆಸರು ಕೆಡ್ತೈತಿ. ಬರುದಿಲ್ಲ ಅಂತ ಹೇಳಿದ್ರು ನನ್ನ ಹೆಸರು ಕೆಡ್ತೈತಿ. ಇದಕ್ಕ ಯಾತ್ರ ನಡ್ಬರ್ಕಿತ್ತು ನಾನ ಹೇಳಿಬಿಟ್ರೆ ಮತ್ತೆ ಒಳ್ಳೇದಲ್ಲ ಆಗೋಂಗ. ಆ ದುಡ್ಡು ಅಷ್ಟು ಸರಳ ಹೊಳೋದಿಲ್ಪ. ಅವ ಪತ್ಯನೂ ಆಗುದಿಲ್ಲ. ಹಾಗೇನ ಮತ್ತ ಈ ಹೆಬ್ಬಳ್ಳಿ ಅಜ್ಜನ ಬೂದಿ ನಂಬ ಅಮಾಸಿ ಹೆಬ್ಬಳ್ಳಿ ಹತ್ತ ಮನಿಗೆ ಆಶೀರ್ವಾದ ಕಾಯುವುದು. 5 ಅಮಾಸಿ ಹತ್ತ ಅವನ ಪತ್ತ ಹಚ್ಚಿಸ್ತೇನೆ, ಆದ್ರೂ ದುಡ್ಡು ಬರ್ತಾವ ಅಂತ ಹೇಳೋದಿಲ್ಲ. ನೀ ದುಡ್ಕೋರಿ ಫಸ್ಟ್ ನೀ ನಂಬಿ ನನ್ನ ಬೂದಿ ನಂಬಿ ನೀ ನಡ್ಕೊಂಡೆಪ್ಪ ಅಂದ್ರ ನಿನ್ನ ದುಡಿಮೆ ನನ್ನ ಮನಸ್ಸಿಗೆ ಬರ್ಬೇಕ. ಅಂದಾಗ ಅದನ್ನ ಹೆಂಗ ಮಾಡ್ತೀನೋ ನನಗ್ ಬಿಟ್ಟದ ಬರ್ತೈತಂತ ಹೇಳಿ ವಾನ್ಯಪ್ಪ ಇಂಥ ಊರಿಗೆ ಇಂಥ ಹೆಬ್ಬಳ್ಳಿ ಆದಂತವ ಹೇಳಿದ್ದ. ಏನು ಶುದ್ಧ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಆ ಶಬ್ದ ತಲೆ ಮ್ಯಾಗ ಹೊತ್ಕೊಳಕ್ ತಯಾರಿಲ್ಲ. ನಾನು ಕಲಿಯುಗ ಇದ ಕಲಿಯುಗ ಭಾಳ ಕೆಟ್ಟ ಐತಪ್ಪ. ಈಗ ನಾ ಏಟ್ ಹೇಳಿ ನಾಕ್ ಮಾಡ ನಮ್ ನಡ್ಕೊಳ್ರಿ, ದುಡ್ಕೊಳ್ರಿ, ಪಡ್ಕೊಳ್ರಿ. ಅವಾಗ ನಿಮ್ಮೂರಾಗ ಕಾಣಲ್ಲಂಗ ಹೋಗುವಂತ ಹೇಳಿದ ಸಿಯಾಡಿಗಳು ಅದಾವ. ಹೌದನ? ನನಗೆ ಎಲ್ಲ ಮೂಡುತ್ತ ಪೈಲೆ ನೀವು ಮುಚ್ಚಿಟ್ರು, ನೀವು ಸುಳ್ಳು ಹೇಳಿದ್ರು. ಬಾಂಬೆಲಿಂದ ಕರ್ನಾಟಕಕ್ಕೆ ಬಂದ ನೆನಿಬೇಕಾದ್ರ ಅಷ್ಟು ಸುಳ್ಸಿತ್ರ ದೇವ್ರು ಅಲ್ಲಿದ. ಕರೆ ಇದ್ರೆ ಸುಳ್ಳಿದ್ರೆ ಸುಳ್ಳ ಅಜ್ಜಾನ ವಿಜ್ಞಾನ ರಾವದ ಹೋಗೋದಕ್ಕ ನೀ ದುಡ್ಕೋ. ಸೇರ್ಬಿಡ. ನಾ ಇದ್ದದ್ದ ಹೇಳಿಕಂದ್ರ ಇದ್ಯಾ ದೇವ್ರಪ್ಪ ಎಲ್ಲಾ ಹೇಳ್ತಾನ, ಇದ್ದದ್ದು ಹೇಳ್ತೈತಿ. ಹೆಬ್ಬಳ್ಳಿ ದೇವ್ರು ಅಂತಾರ. ಏನ್ ಹೇಳಿದವ? ಇದ್ದಿದ್ದು ಅಲ್ಲಿ ಏನೈತೆ ಹೊಡೆದ ಹೇಳ್ತಾರ. ನಿಮ್ಮ ಅಜ್ಜಿ ಹೇಳಿಲ್ಲ, ಇಬ್ರು ನಮ್ಮೂರಪ್ಪ. ನಾ ಹೇಳಿದಿಂದ ಹೇಳ ನಿಮ್ಮ ಅಜ್ಜನ.
ನಿಮ್ಮ ಅಜ್ಜಗ ಯಾವ ಭಕ್ತರ ಮನಿ ಯಾವ ಊರಿಗೂ ಆದ್ರೂ ಈ ಮನ್ಯಾಗ ಹಿಂಗ ಅಂದಾಗ ಹೇಳ್ತಾನ. ನೀವೇಳಿ ಮಿಸ್ತ್ರಿ ಹೆಂಡತಿ ಮನೆ ಅಂತ ಆಶೀರ್ವಾದ ಕಾಯಿ ಮಳೆ ದರ್ಶಿಲಿಕ್ಕೆ ಬಿದ್ದದಂತಪ್ಪ. ಮಳೆ ದರ್ಶಿದೆ ನಿನ್ನ ಸೌತಿ ಕಾರ್ಬಾರ ಅದ ತಾನಾಗಲೇ ಬಿದ್ದಿಲ್ಲದ ಏನ ನಾಳೆ ಅಮಾಸಿ ಕಾಯಿ ತಂದು ಕಟ್ಕೋ, ಹೆಚ್ಚಗ ಬಂದೋಬಸ್ತ್ ಮಾಡಿ ಕಟ್ಕೋ. ಅದು ಹೆಂಗ್ ಬೀಳ್ತೈತೆ ನಮ್ಮ ಅದನ್ನ ಸಂಶಯ ಹೇಳ್ಕೋಬೇಡ, ಬಿಟ್ಟು ಬಿಡ್ರಿ ಅದನ್ನ ಮನಸ್ಸಿನಾಗ ಬಿಟ್ಟು ಹೋಗ್ಬೇಡ. ಹೊಳಿ ಕಾಣಿಸೋದು ಮೊದಲ ತೆಂಗಿನಕಾಯಿ ಹೊಳಿ ಕಾಣಿಸ್ತದ. ಹೇಳ್ಬಾರ್ದ್ರಮ್ಮ, ಯಾವಾಗಲೂ ಹೇಳ್ಬಾರ್ದು. ಅಜ್ಜ ಕಡೆ ಬಂದಾಗ ಯಾವಾಗಲೂ ಅದನ್ನ ನಿಮ್ಮಿಂದ ಯಾಕೆ ಹೇಳ್ತೀರಿ? ನಕ್ಕೊಂತ ಹೋಗ್ರಿ. ಹೇಳ್ರಿ ಈ ಹೊಸಪೇಟೆಲಿಂದ ಒಬ್ಬ ಚೆನ್ನ ಮಗಳಿಂದಲ್ಲ ಹೊಸಪೇಟೆ ರೀ. ಬರ್ಲಪ್ಪ ಬರ್ರಿ ಎರಡು ಹೆಜ್ಜೆ ಮುಂದಕ್ಕೆ ಬಂದ. ಈ ಹೆಣ್ಮಗಳದು ವಿಚಾರ ಬಹಳ ಆಸ್ತಿ ಬಗ್ಗೆ ಬಂತ. ಹೌದನ ಅಲ್ವಾ? ಮನಿ ಒಳಗೆ ಬಂತ ಎಲ್ಲ ತರದಿಂದ ಗಂಡ ನೋಡಿಲ್ಲ. ಒಂದ ಇದು ಅಣ್ಣತಂಬ್ರು ಏನು ಮಾಡಿದ್ರು ಬ್ರ ಅನ್ನಂಗಿಲ್ಲ. ಈಗ ತೀರ್ಕೊಂಡ ಅವ್ರಿಗೆ ಹಾಲು ಕುಡ್ದಂಗ ಆಗೈತಿ. ಮನಿ ಸ್ವಂತ ಐತೋ ಬಾಡಿಗೆ ಐತೋ? ಕೆಲಸ ಮಾಡ. ಆಶೀರ್ವಾದ ಕಾಯಿ ಹೋಗಿ ಅಮಾಸಿ ಬಾ, ಐದು ಅಮಾಸಿ ಹರ್ಕ ಆಶೀರ್ವಾದ ಕಾಯಿ ಹೋಗಿ ಅಲ್ಲೇ ಅದು ಬಂದು ಮಾಡಾಕು ಏನು ಚಾನ್ಸ್ ಇಲ್ಲ. ಅವು ಗೌರ್ಮೆಂಟ್ ಕ್ವಾರ್ಟರ್ಸ್. ಹೌದನಲ್ಲ? ನನ್ ಬೂದಿ ನಂಬ ಆಶೀರ್ವಾದ ಕಾಯಿ ಓದು ಕಟ್ಕೊಂಡು ಪೂಜೆ ಮಾಡ್ಕೊಂತ ಹೋಗು. ಐದು ಅಮಾಸಿ ಹತ್ತ ಕೋರ್ಟ್ ಕೇಸ್ ಏನಾಗುತ್ತೆ? ಕೋರ್ಟ್ ಕೆಲಸ ನಾಳೆ ಅಮಾಸಿಗೆ ತಗೊಂಬಾ. ಅದನ್ನ ಕಣ್ಣುಡಿ ಹೆಬ್ಬಳ್ಳಿ ದರ್ಗಾಕ ಅರ್ಜುನ್ ಕೂಡ ಒಂದು ಐಟಮ್ ಮಾಡಿ ಕೊಡ್ತಾನ. ಆ ಕೋರ್ಟ್ ನಿನ್ನಂತೆ ಆಗ್ಬೇಕಾದ ಇದು ಯಾರಿಗೂ ಗೊತ್ತಾಗ್ಬಾರ್ದು. ಆ ಥರ ಸಪ್ಪಳಿದಿಂದ ಗೊತ್ತಾಗಲ್ಲಂಗ ಮಾಡಿಸ್ಕೋಬೇಕು. ಅದನ್ನ ಕಟ್ಕೊಂಡು ಮುದ್ದತ್ತಿಗೆ ಹೋಗ್ಬೇಕು. ಆ ಥರ ಮಾಡ. ಅದನ್ನೇ ನಾನು ಬುದಿ ನಂಬಿ ನೀ ನಡ್ಕೊಂಡಿದ್ದ ಕರೆ ಆದ್ರೆ ಅದನ್ನ ಯಾವ ಥರ ಮಾಡಿ ಗೆಲ್ಲಿಸ್ತೀನಿ ನೋಡ್ಲ. ಮಗಳದು ಒಂದು ಕಷ್ಟ ಭಾಳ ಐತಪ್ಪ. ಗಂಡನ ಮನೆಯಿಂದ ತೊಂದರೆ ಭಾಳ ಐತಿ. ಏನ್ ಮಾದಲ್ಲಿ ಇದನ್ನ ಮಾಡ್ಕೊಡುವ ಮನೆ ಮುಂದೆ ಮಾಡ್ಕೊಟ್ರಿ ಅಮ್ಮ. ಹತ್ತಿರಿ ಹತ್ತಿರಿ ಸ್ವಲ್ಪ ಕೊಡು. ಅಮಾಸೆ ತಪ್ಪಿಸ್ಕೊಟ್ರಿ. ಎಲ್ಲಿ ಹೊಳೆ ನೋಡ್ರಿ. ಹೇಳ್ರಿ ಪಾಪ ಶಿನ್ನೂರಾರು ಗಂಡ ಹೆಂಡತಿ ಬಂದಾರ. ಸಿನ್ನೂರು ಏನ್ ಮಾಡಿದ್ರು ಎಲ್ಲ ಕೆಲಸ ಇದ್ರೆ ಹೌದಾ? ಹೌದು. ಎದಕ್ಕೆ ಕೈ ಹಾಕಿದ್ರು ಇದ್ರು, ಏನ್ ಮಾಡಕ್ ಹೋದ್ರು ಇದ್ರು ಬುರ್ಬುಷಿ
ಹೌದನಪ್ಪ. ಮನಿಗೆ ಕೌಕಟ್ಟು ಮಾಡಿಸುವಪ್ಪ. ಮಾಡಿಸ್ಕೊತೀರಿ ಅದರ ಕರ್ಸ್ಕೊಬೇಕ್ರಿ ಫಸ್ಟ್ ಊರಿಗೆ. ಮನಿಗೆ ಅದನ್ನ ಕರ್ಕೊಂಡು ನಿಮ್ಮ ಊರಿಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ನೀಗಿದ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಯ ಎಂದು ಕರ್ಕೊಂಡು ಹೋಗಿ ನಾಳೆ ಹೋಗ್ರಿಪ್ಪ. ಯಾಕೆ ನಾಳೆ ಕರ್ಕೊಂಡು ಹೋಗ್ತೀರಿ? ಕಾರಿಗೆ ಅದನ್ನೆಲ್ಲ ತೆಗೆದು ಚೆಕ್ ಮಾಡ್ತಾರ. ಅದಕ್ಕೆ ಏನು ಮಾಡ್ಬೇಕು, ಯಾವ ಥರ ಆಗೈತೆ ಅನ್ನೋದು ಹೇಳ್ತಾರ. ಮತ್ತೆ ಖಾಲಿ ಪೀಲಿ ಕರ್ಕೊಂಡು ಹೋಗ್ಬಾರ್ದು. ಖರ್ಚು ಇರ್ತೈತಿ. ಅರ್ಧಾರ್ ಬಂದ್ರೆ ಖಾಲಿ ಕೈಯಲ್ಲಿ ಕಳ್ಸ್ಬಾರ್ದು. ಮಾಡಿಸ್ಕೊಂಡಿಂದ 5 ಅಮಾಸಿ ಹೆಬ್ಬಳ್ಳಿ ದರ್ಗಾ ಹತ್ತ ಆಶೀರ್ವಾದ ಕಾಯಿ ಹೋಗಿ ನೀ ಏನು ಹೇಳಿದ್ರು ಅದು ಚಿನ್ನ ಕಂಡಿರ್ಬೇಕು. ಆ ಥರ ನಂಬಿ ನೀವು ನಡ್ಕೋಬೇಕು. ದುಡ್ಕೋಬೇಕ್ರಿ, ಅಮಾಸಿ ಹಾಕ್ಬೇಕ್ರಿ. ತಪ್ಸಂಗಿಲ್ಲ ಯಾವ ಮಾಡ್ತೀವಿ. ಕರ್ಕೊಂಡು ಹೋಗಿ ಕೊಡ್ರಿ ಹೇಳ್ರಿ. ಇದ್ದೂರಾಗ 6 ಮಂದಿ ನಮ್ಮ ಹ್ಞೂ ಅಕ್ಕಿ ಮನೆಗೆ ಕೌಕಟ್ಟು ಮಾಡ್ಯಾನ ಪದ್ದ. ಹ್ಞೂ ರೀ ಕರೆಕ್ಟ್ ಮಾಡ್ಕೊಂಡು ಹ್ಞೂ ರೀ ಕರೆಕ್ಟ್ ಮಾಡ್ಕೊಂಡಿಂದ ತಪ್ಪದ 5 ಅಮಾಸಿ ನನ್ನ ದರ್ಗಾ ಹತ್ಬೇಕು. ಹೆಬ್ಬಳಿಗೆ ಹತ್ತ ಮಗಳದು ಸುದ್ದಿ ಮಾಡ್ತೀನಿ. ಮನೆ ಒಳಗೆ ಒಂದಕ್ಕೊಂದು ಸಂಬಂಧ ಇಲ್ಲ, ಒಂದಕ್ಕೊಂದು ಇದ್ರ ಮೊದಲು ಮಾಡಿ ಸರಿಯಾಗಿ ಏನಿಲ್ಪ ಹಾಕೊಂಡು ಅಮಾಸಿ ಹತ್ತನ ಮುಂದೆ ಹೆಂಗೆ ನಡೀತೈತೆ ಅನ್ನೋದು ತಮಗೆ ಗೊತ್ತಾಗ ಮಾಡ್ರಿ. ಹಾಕೊಂಡ 5 ಅಮಾಸಿ ತಪ್ಪಿಸ್ಬಿಟ್ರ ದುಡ್ಡು ಕೊಡ್ರಿ. ಕೊಡು. ಅಮಾಸಿ ಮತ್ತೆ ತಪ್ಪಿಸ್ಬಿಟ್ಟಿವ ಆಶೀರ್ವಾದಕಾಯಿ ತುಂಬರಿ ಅದ. ಈ ಶಿರ್ವಾದವ್ರು ಬಂದಾರಲ್ಲ, ಹ್ಞೂ ರೀ ಶಿರ್ವಾದವ್ರು ಅವರಿಗೆ ಎಲ್ಲರಿಗೆ 5 ಅಮಾಸಿ ಹೇಳಿದ್ರೆ ಅವ್ರಿಗೆ 9 ಅಮಾಸಿ ಹೇಳಿನಿ. ಏನೇ ಇರ್ಬೋದಲ್ಲ. ಹೌದನ? ಆ ಥರ ಹಂಗೈತೆ ಅದು ಗಂಡಾಂತರ. 21 ದಿವಸ ಮೂಕ್ ನೀರು ಹೇಳಿಲ್ಲ, ಎಲ್ಲ ಕರೆಕ್ಟ್ ಮಾಡ್ಕೋಬೇಕ ಅಂದಾಗ ನಿನ್ನ ಹೇಳ್ತೇನೆ ಯಾರಕ್ಕೆ ತಪ್ಪದ ಅಮಾಸಿ ಹತ್ತು 21 ದಿವಸ ತಪ್ಪದ ಮೂಕ್ ನೀರು ಮಾಡು. 9 ಅಮಾಸಿ ಹೆಬ್ಬಳ್ಳಿ ಹತ್ಬೇಕ್ರಿ. ತಪ್ಪಂಗೆ ನೋಡ್ರಿ. ಈ ಗೋಕುಲಾಪುರದಿಂದ ಕುರಿಯಾಡ್ ಹೋಗೋ ಬಂದೈತೆ ಅಂದ್ರೆ ಒಂದು ವರ್ಷದಾಗ ಒಂದು 20-30 ಲಕ್ಷ ಹಾಳಾಗ್ಯಾನಂತಪ್ಪ. ಎದಕ್ಕೆ ಹಾಳಾಗ್ಯಾನ? ಯಾವ್ದಕ್ಕೂ ಹಾಳಾಗಿಲ್ಲವ. ನೋಡ್ಪ, ನಿನಗ ಸುತ್ತಾರ್ದ ಇವನು ಬದುಕಿ ಹೆಚ್ಚಳ ಆಗಬಾರದು, ಹೆಗ್ಗಳ ಆಗಬಾರದು, ನಮಗಿನ ಮುಂದೆ ಆಗ ಹೋಗಬಾರ್ದು ಅಂತ ನಿಮ್ನಿಮ್ ಒಳಗ ಬರೀ ಮಾಡಿಸೋರದ ನಿನಗ. ಅದಕ್ಕ ವರ್ಷ ನೀನು ತಲೆ ಬೀಳು ಮಟನ ಹೆಬ್ಬಳ್ಳಿ ಅಜ್ಜನ ಹೆಸರಲ್ಲೇ ಹೇಳಿ ಒಂದು ಮರಿ ಬಿಡ್ತೀನಿ ಅಂದ್ರ ವರ್ಷ ಒಂದ್ ಬಿಡ್ಬೇಕ್ರಿ. ಈ ವಾದಗಳಕ್ಕ ನನ್ನ ಹೆಸರು ಹೇಳಿ ಒಂದು ಮರಿ ಬಿಡ್ಬೇಕ. ಅದನ್ನ ಅದ್ರ ತಗೊಂಡವ್ರಿ ಹಚ್ಚಿ ಕೈ ಬಿಡ್ರಿ. ಯಾರು ಮಾತಾಡ್ಬೇಡ್ರಿ. ಇವತ್ತಾಡ್ಬೇಕ. ಅದು ನೀಗತ್ತೋ ಇಲ್ಲ? ನಿಗತ್ತಿಲ್ಲ.
ಆಧಾರ ಹಚ್ಚಿಬಿಡು. ಒಂದ ನಿನ್ನು 10 ಲಕ್ಷ ಕುರಿ ಇದ್ರು ಒಂದು ಕುರಿಗೆ ಒಂದ ಕುರಿ ನಿನ್ನು ಒಂದ ಮೆಟ್ಟಿನ ಮ್ಯಾಗ ದಡ್ಡಿ ಇರುವುದಿಲ್ಲ ಹುಡುಗ, ಹೌದನ ಅಲ್ಲ? ಅದಕ್ಕ 10 ಲಕ್ಷ ಕುರಿ ಇದ್ರು ಒಂದು ಕುರಿಗೆ ಅಜ್ಜ ಒಂದು ವಸ್ತು ಮಾಡಿಕೊಡ್ತಾನೆ. ಆ ವಸ್ತು ಆ ಕುರಿ ನಿಗತ್ತಾನ ಕೊಡೋ ಪ್ರಸಾದ್. ನಿನ್ನ ಮನೆಗೆ ಆಶೀರ್ವಾದ ಕಾಯಿ ಹೋಗ್ಬೇಕ, ಹೆಬ್ಬಳ್ಳಿಗೆ ಬಂದ 5 ಅಮಾಸಿ ಹತ್ಬೇಕ. ಇವತ್ತ ನನ್ನ ಹೆಸರು ಹೇಳಿ ಆಧಾರ ಹಚ್ಚಿ ಮರಿ ಬಿಡ್ಬೇಕು. ಮೂರಮ್ಕ ದೇವ್ರ ಕುಂತ ಮರು ದಿವಸ ಅಲ್ಲಿ, ದೇವ್ರ ಕುಂದ್ರೋ ದಿವಸ ಅಲ್ಲಿ, ಇಲ್ಲ ಗಂಧ ರಾತ್ರಿ ದಿವಸ ಅಲ್ಲಿ, ಯಾವ ದರ್ಗಾದಾಗ ಹೇಳೇನಿ ಅದ ದರ್ಗಾಕ ತಂದು ಮುಟ್ಟಿಸ್ಬೇಕು. ನಿಗತ್ತ ಕೊಡು ಪ್ರಸಾದ್ ಕೊಡು. ಕೊಟ್ಟೇನ್ರಿ. ಮುದಿ ನಂಬರ್ ಅವು ಹೆಂಗ್ ಸಾಯ್ತವ ಹೆಂಗ್ ಲುಕ್ಷೇನ ಹಾಕವ ನಾನು ನೋಡ್ತೀನಿ. ಮೊದಲ ಅದನ್ನ ಮಾಡಿಸ್ಕೋಬೇಕು. ಮತ್ತ ಅವಾಗ ಮಾಡಿಸ್ಕೊಂತ ನೋಡ ಅದನ್ನ ಕೂಡ ಮಾತಾಡ ಅಂತ ಹೇಳ್ತಾನೆ. ಆಮೇಲೆ ಬಂದಿರ್ರಿ ಕೆಳಗೆ ಅಡ್ಜಸ್ಟ್ ಮಾತಾಡ್ತಾರೆ ಲಾಸ್ಟ್ ಒಂದು ನೋಡ್ರಿ. ಬಳಗ 100 ಒಬ್ಬ ಬಂದನ. ಹೋಟೆಲ್ ಅಂಗಡಿ ಐತೆ ಅಂತ ಕಿರಾಣಿ ಅಂಗಡಿ ಯಾವುದು ಧಾರವಾಡ ಕಮ್ಮಿ ಅಂದ್ರೆ 10 ಸಾವಿರ ಆಗುದು. ಈಗ ಒಂದು 100 ಆಗುವುದು, 1000 ಆಗುವುದು. ತಂದು ಹಾಕಿದ ಮಾಲ ಗಂಟು ಕೂಡುವ. ನಾ ಹೇಳಿದೆ, ನೀ ಹ್ಞೂ ಅಂದೆ. ಎಷ್ಟು ಸತ್ವ ಮಾಟದ ಮ್ಯಾ ಹೆಸರು ಮಾಟ, ಬಸರು ಅದ ನಡೆಯಂಗಿಲ್ಲ ನನಗೆ. ಆ ಅಂಗಡಿಗೆ ಏನು ಸ್ವಂತ ಬಾಡಿಗೆವ ಬಾಡಿಗೆ ಆದರೂ ಕೂಡ ಅದಕ್ಕೆ ಕಟ್ಬಂದ್ ಮಾಡ್ಕೋಬೇಕು. ಅದನ್ನೆಲ್ಲ ಏನ್ ಮಾಡ್ತೀನಿ 2 ದಿವಸ ಆತು ಬಿಟ್ಟಿನ ಅಂದ್ರೆ 2 ದಿವಸ ಆಗೋದು, 2 ತಾಸು ಆಗೋದು. ಅದನ್ನ ಬಾಳಿ ಮುಟ್ಟಬಾರ್ದು. 5 ಅಮಾಸಿ ತಪ್ಪದ ಹೆಬ್ಬಳ್ಳಿಗೆ ನಾನು ದರ್ಗಾ ಹತ್ಬೇಕ, ಆಶೀರ್ವಾದ ಕಾಯಿ ತಂದು ಕಟ್ಟಬೇಕ. ದಿವಸ ಹೆಬ್ಬಳ್ಳಿ ಹದ್ದಿನ ಹೆಸರಲ್ಲಿ ಹೇಳಿ ಏಟ ಹೋಗೋದ್ರು ಪಂಡ್ ಹೋಗಿಬೇಕು. ಇದಿಷ್ಟು ನೀರ್ತೈತೆ ಅಂದ್ರೆ ಬೂದಿ ತೋಲೆ ಮಗನ. ಅದ್ ಹೇಳ್ತಾನ, ಹಿಕ್ಕಟ್ ಕೇಳ್ಕೊಂಡು ಹೋರಿ. ಅದಕ್ಕ ಅಂಗಡಿಗೆ ಬಿಗಬಂದ್ ಮಾಡಿಸ್ಕೊ ಮೊದಲ. ಪ್ರಸಾದ್ ಕೊಡ. ನೀನು ಒಬ್ಬ ಬಾರಪ್ಪ. ಎದ್ದ ನಿಂತಿ ಅದಕ್ಕೆ ಕಾಯಿ ಅಮಾಸಿ 10ಪ್ಪ. ಅಮಾಸಿ 10 ಅಂಗಡಿಗೆ ಮನಿಗೆ ಆಶೀರ್ವಾದ ಕಾಯಿ ತಗೊಂಬ. ಹಂಗಿಲ್ರಿ, ಹೊಲ ಮನಿ ರೈತಿಲ್ಲ ಐತ್ರಿ. ರೊಕ್ಕ ಕೊಟ್ಟದಕ್ಕ ಬಂದಿ ನೀನ. ಅದನ್ನ ಅಮಾಸಿ 10 ಅದು ಹೊಳ ತಗ್ಬಿಡ್ತಾವ ಅನ್ನೋದು ಆಗಿ ಹೇಳ್ತೀನಿ. ಅಮಾಸಿಗೆ ಅಲ್ಲಿ ಮತ್ತೆ ಬರುದಿಲ್ಲ. ಯಾಕ ಅವಂದು 30 ಲಕ್ಷ ಕಳ್ಕೊಂಡ ನಾವ. ನಿನ್ ಸಿಳಿ ಮಿಳಿ 2 ಲಕ್ಷದ ಒಳವರ್ಗ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ? ನಿನ್ಗೇನ್ ದೇವ್ರು ಕಡಿಮೆ ಮಾಡಿರ್ಬೇಕ? ಒಟ್ಟು ಈಗಿನ ಕಲಿಯುವುದಾಗ ಬೇಡವ ಬೇಕಾದವ ಅಂತ ಅದನ್ನ ನಮ್ಮ ಮನೆಯನ್ನ ಒಂದ್ರ ದುಡ್ಡು ಕೊಡ್ಬಾರ್ದು.
ಮಗಳು ಲಗ್ನ ಕಂದಿಸ್ಕೊಂಡಪ್ಪ ಯಾವ ಕಾಲಿಪ್ಪ ನನ್ನೇ ಕೊಟ್ಟಿ ಮತ್ತ ಅದು ವಾಯಿ ಕೊಡ್ಬೇಕಿಲ್ಲವ ಮತ್ತೆ ಹೆಣ್ರು ಮಕ್ಕಳು ಎಲ್ಲರೂ ಹೋಗಿ ಬರ್ತಾರಲ್ಲ ಅವ್ರ ಹತ್ರ ನನಗೆ ಅವ್ರ ಯಾಕೆ ನಿನಗ ಆ ಮೆಟ್ಟ ತೋರಿಸ್ತಾರ ನನ್ ನೀ ತೋರ್ಸಲ್ಲ ನನಗೆ ನಾ ತೋರಿಸ್ತೀನಿ ಹತ್ತೆ ಮಗನ ಅಮಾಸಿ ಯಾಕೆ ಹೇಳಿ ನಿನ್ಗ ಇದು ಅಮಾಸಿ ಹತ್ತ ಆಶೀರ್ವಾದ ಕಾಯಿ ತಗೊಂಡ್ಬಂದ್ ಕಟ್ಕೋ ಅದನ್ನೆಲ್ಲ ತೋರಿಸ್ತೀನಿ ಅಮಾಸಿ ತಪ್ಸಂಗಿಲ್ರಿ ಸಸ್ ಕೊಡಪ್ಪ ಐಶ್ವರ್ ಕೂಡ ಹೇಳ್ರಿ ಈ ಹುಲಿ ನೇಕ್ಯಾರ ನಗರದ್ದು ಒಂದು ಹುಡುಗಿ ಬಂದಂತೀನಿ ಬಾಕಿ ಅಮ್ಮ ಸ್ವಲ್ಪ ದಾರಿ ಅಮ್ಮ ಕಾಲು ಬಿಟ್ಟು ಒತ್ತು ಗಾಡಿದು ಅಂಗಡಿ ಅಂತ ಕಾಯಿನ ತುಡುಗ್ ಮಾಡ್ಯಾರಂತ ಹೌದಾ ಅದು ನೀನು ಕೊಡೋಕ್ ಮಾಡ್ಯಾರ ಅದನ್ನೇನು ನೀನು ಹೋಗ್ಬೇಡ ನೀನು ಬಿಡಾವ ಸ್ವಚ್ಛ ಆತಂದ್ರೆ ಅದು ಏನು ಹೋಗೈತೆ ಅವತ್ತಿಂದ ಸ್ವಚ್ಛ ಆಗೈತೆ ಅಂತ ತಿಳ್ಕೋಬೇಕು ಮತ್ತೊಂದು ಹೆಬ್ಬಳ್ಳಿ ಹತ್ತಿನ ಆಶೀರ್ವಾದದಿಂದ ಕಾಯಿ ಹೋಗಿ ಕಟ್ಟುವ ಬಂದೋಬಸ್ತ್ ಮಾಡಿ ನಡ್ಕೋರಿ ಕೊಟ್ಟಿಂದು ಒಮ್ಮೆ ಹೊಸನ್ ಕೊಟ್ಟೇನಿ ಆ ಥರ ನಡ್ದೈತಿ ತಿಳಿ ಅಂಗಡಿ ನಡೀತೈತಿ ಇನ್ನೂ ನೀವು ಹುಡುಗನೊಂದು ಸ್ವಲ್ಪ ನೋಡಿದಾರ ಬರಾಕ ಎಲ್ಲಿ ಒಲ್ಲೆ ಅಂತ ನಂಗೆ ಭಾಳ ಆಟ ಮಾಡ್ತಾನೆ ಈಗ ಇಲ್ಲಿ ಕುಂದ್ರ ಕೊಡೋದ್ರಿ ರೋಡ್ ನಡಿ ಅನ್ಸಲ್ಲ ಏನು ಮಳ್ಳ ಅದನ್ನೇನು ತಿಳ್ಕೊಬೇಡ ಅವಾಗ ಗೊತ್ತಾಗಲ್ಲ ಹಂಗ ನಿಮ್ಮ ಮಂದಿಯವ್ರ ಪ್ರಸಾದ ನನ್ನ ಪ್ರಸಾದ ತುಂಬ ಹೋಗಿ ನೀರಾಗ ಹಾಕಿ ಕುಡಿಸು ಆಯ್ತು ಕೊಡು ಈ ರಾಮದುರ್ಲಿಂದ ಬಂದ ನೋಡಪ್ಪ ಕೋಟ್ಯಾಧಿಪತಿ ಲಕ್ಷಾಧಿಪತಿ ಈ ಸದ್ಯಕ್ಕ ಭಿಕ್ಷಾಧಿಪತಿ ಅಲ್ಪ ಭಾಳ ದುಡ್ಕೋಬೇಕು ನೀವು ಹೆಬ್ಬಳ್ಳಿ ಪವಾಡ ಮೊದಲ ಲಕ್ಷಾಧಿಪತಿ ಇದ್ದದ್ದು ಕೋಟ್ಯಾಧಿಪತಿ ಆಗ್ಬೇಕಾದ್ರ ಬಹಳ ದುಡಿಮೆ ಮಾಡ್ಬೇಕು ನಂಬಕ ನನ್ನ ಅಂದಾಗ ನಿಮ್ಮ ದುಡುಕಿ ನನ್ನ ಮನಸ್ಸಿಗೆ ಬರ್ಬೇಕು ನಾ ಹೇಳಿದ ಲೈನ್ದಾಗ ನಡಿಬೇಕು ಅಂದ್ರ ನಾನು ಎತ್ ಹೇಳ್ತೀನಿ ಹೊಳ್ಳಿ ಬಿದ್ದದ್ದ ಅದನ್ನ ರೆಕಾರ್ಡ್ ಮಾಡಿ ನಾ ತೋರಿಸ್ತೀನಿ ಏನೇನ್ ಹೆಂಗ್ ಮಾಡ್ಬೇಕು ಹೇಳ್ರಿ ನಾನು ನೋಡ್ಕೋತೇನ್ರಿ ಮತ್ ಈ ಸದ್ಯಕ್ಕ ಅದ್ರ ಕರ್ಕೊಂಡು ಹೋಗಕ್ ಏನು ನೀವು ಉದುರಲ್ವ ನಿನ್ ಕಡೆ ಆದ್ ಮಾತ್ರ ಕರೆ ರೀ 100,000% ಕರೆ ಐತ್ರಿ ಮತ್ತೆ ಮೇನ್ ಇವ್ರದ ಅದು ನೀವು ನನಗ ಅದನ್ನ ಕರ್ಕೊಂಡು ಹೋಗೋದನ್ನ ಕೊಡ್ರಿ ನಾನು ಕರ್ಕೊಂಡು ಹೋಗುವಷ್ಟಾದ್ರೂ ಇದನ್ನ ಕೊಡ್ರಿ ನಾ ಕರ್ಕೊಂಡು ಹೋಗ್ತೇನ್ರಿ ಸರ್ ಅಂದಾಗ ಪರಿಹಾರ ನಿನ್ನ ಗಂಡಗ ಹ್ಞೂನ್ರಿ ಯಾವಾಗರ ಮಾಡ್ತಿದ್ದ ಹ್ಞೂನ್ರಿ ಹೌದನ ಹ್ಞೂನ್ರಿ ಇತ್ತೀಚೆಗ ಹ್ಞೂನ್ರಿ ಅದು ಲಕ್ಷಾಧಿಪತಿ ಆಗಕತ್ತಿದ ಇವನ್ನ ಭಿಕ್ಷಾಪತಿ ಮಾಡ್ಬೇಕಂತ ಶರೀರದಾಗನ ಹೆತ್ತಿ ಹ್ಞೂನ್ರಿ ನಿನ್ ಗಂಡ ಖುಷಿ ಈಗ ಅದಾದಿ ಅದ್ರಾಗ ಜಳಕ ಹ್ಞೂನ್ರಿ ಹೌದ್ರಿ ಇಂಥವೆಲ್ಲ ಪವಾಡ ಮಾಡ್ಬೇಕಾದ್ರ ಹ್ಞೂನ್ರಿ ಅದಕ್ಕೆ ನೀವು ಬಹಳ ಕಟ್ಪಟ್ಟು ಬಿಡ್ಬೇಕು ತಿಳ್ಕೊಬೇಕು ನಮ್ ಕಡೆ ಆ ಶಕ್ತಿನೂ ಕಳ್ಕೊಂಡಂಗ ಆಗ್ಬಿಟ್ಟತ್ರಿ ಏನ್ ಮಾಡ್ಬೇಕು ತಿಳಿವತ್ರಿ ಇಲ್ಲಿ ನೋಡುವ ಹ್ಞೂನ್ರಿ ಅದ್ ನನ್ ಪ್ರಸಾದ ಒಯ್ ಹ್ಞೂನ್ರಿ ಒಯ್ತನ್ರಿ ಒಂದು ವಾರದಾಗ ಹ್ಞೂನ್ರಿ ಈ ಅಜ್ಜನ ಕರ್ಕೊಂಡು ಹೋಗುವಂಗ ನಾ ಮಾಡಿದ್ಯಾ ಹ್ಞೂನ್ರಿ ಇನ್ನೇನ್ಪಾ ಹ್ಞೂನ್ರಿ ಇಲ್ಲಕ್ಕಂದ್ರ ಹೆಬ್ಬಳ್ಳಿ ಅಜ್ಜನ ಕೈಲಿಂದ ಏನು ನೀಗುದಿಲ್ಲ ಅಂತ ಬರಕು ಏ ಇಲ್ರಿ ಕರ್ಕೊಂಡ್ರಿ ನನಗೊಂದ್ ನೀಟ್ ಕರ್ಕೊಂಡೋಗಿ ನಿಮ್ದು ಏನ್ ಮಾಡೋದಕ್ಕ ಅಷ್ಟಕ್ಕೆ ಕೊಟ್ರ ಸಾಕ್ರಿ ನನಗೆ ಒಂದು ವಾರ ಕೊಡ್ತೀನಿ ಹ್ಞೂನ್ರಿ ಅದಕ್ಕೆ ನಿನಗೆ ಹೇಳಕತ್ತೀನಿ ಹ್ಞೂನ್ರಿ
ನನ್ನ ಪ್ರಸಾದ ಆಟ ತಗೊಂಡು ಹೋಗು. ಹ್ಞೂ ರೀ ಒಂದು ವಾರ ಅನ್ನುತ್ತಲೇ ಹ್ಞೂ ರೀ ಅಜ್ಜನ ಹ್ಞೂ ರೀ ಕರ್ಸೋ ಹಂಗ ಮಾಡ್ತೀನೋ ಇಲ್ಲೋ ಆಟ ಪರೀಕ್ಷೆ ಮಾಡಿ ನಂಬ್ಕೊಂಡು ಹೋಗ್ರಿ ಹಂಗ ಪ್ರಸಾದ ತೊಗೊಳಲ್ಲ ಅಜ್ಜ ಅದೇ ಅಂತ ಬಿಡ್ತು ನೋಡ್ರಿ ಹಂಗ ಇರ್ತಾನ ಕೂಡ್ರಿ ಕೂಡ್ರಿ ಇರ್ರಿ ಪಂಚಾನ್ ಬಗ್ಗೆ ಇರ್ರಿ ಇವನ್ ಮಗ ಹ್ಞೂ ಇವಾಗ ಎದರಾಗೇನಂತ ಅದಾಗೂ ಅದಕ್ಕ ಮತ್ತು ಹೊಳ್ಳಿ ಮನ್ಯಾಗ ತೊಂದ್ರೆ ಹೋದ್ರೆ ಮಗ ಮಗನ ಚಿಂತಿ ಮಕ್ಕಳು ಹೆಣ್ಣು ನೋಡ್ಬೇಕು ಮದುವೆ ಮಾಡ್ಬೇಕು ಅಂತ ಇವಾಗ ತಂದಿಗ್ ಚಿಂತೆ ಐತಿಪ್ಪ. ಯಾಕ ನನ್ನ ಮಗ ನನಗೆ ಅದರಾಗೇನ ಯಾಕಿಲ್ಲೇ ಬರುವಲ್ಲ ಆ ಪ್ರಶ್ನೆ ಇವತ್ತು ತಿಳ್ಕೊಂಡಿಲ್ಲ. ಹೌದಾ ಹೌದಾ ಅಕ್ಕಿ ಒಬ್ಬಕ್ಕೆ ಇವನ್ ವಿಚಾರ ನೌಕರಿ ಇದ್ದಕ್ಕೆ ತಳಕ್ ಬಿದ್ದಾಳಪ್ಪ. ತಿಳ್ಕೊಂಡ್ರಿ ಹೆಣ್ಣು ನೋಡ್ಬೇಕಾದ್ರ ಪಕ್ಕ ಸೋಸಿ ವಿಚಾರ ಮಾಡಿ ಈ ಹೆಣ್ಣಿಗೆ ಮನಿಗೆ ಆಶೀರ್ವಾದ ಕಾಯಿ ಒಯ್ಯಪ್ಪ. ಐದು ಅಮಾಸಿ ನನ್ನ ದರ್ಗ ಹತ್ತ ಅದನ್ನ ಮನೆಯಂದೆಲ್ಲ ಕಲ್ಯಾಣ ಆಗುವಂಗ ಆಶೀರ್ವಾದ ನಾನು ಮಾಡ್ತೀನಿ. ಬೂದಿ ನಂಬಿ ನಡ್ಕೋರಿ ಸ್ವಲ್ಪ ಕೊಡೋ